ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕೋಲ್ಕತ್ತಾದ ಸರ್ಕಾರಿ ಆರ್ಜಿಕರ್ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಮಹಿಳಾ ವೈದ್ಯೆಯ ಅಮಾನುಷ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶದಾದ್ಯಂತ ಪ್ರತಿಭಟನೆಗಳು ಭುಗಿಲೆದ್ದಿವೆ. ಇದರ ಬಗ್ಗೆ ನಿಮಗೂ ಗೊತ್ತಿದೆ. ಈ ಕೇಸ್ನ ವಿಚಾರವಾಗಿ ಇತ್ತೀಚೆಗೆ ಬಂದಿರುವಂತಹ ಒಂದು ಸ್ಫೋಟಕ ವಿಷಯ ಏನು ಅಂತಂದರೆ, ಕೊಲೆಯಾಗಿರ್ತಕ್ಕಂತಹ ವೈದ್ಯೆಯ ಪಕ್ಕದಲ್ಲಿ ಒಂದು ಡೈರಿ ಅನುಮಾನಾಸ್ಪದವಾಗಿ ಬಿದ್ದಿರೋದು ಕಂಡುಬಂದಿದ್ದು, ಅದೇ ಪ್ರಮುಖ ಸಾಕ್ಷಿಯಾಗಬಹುದು ಎಂದು ಹೇಳಲಾಗ್ತಾ ಇದೆ. ಈ ಡೈರಿಯ ಹಲವು ಪುಟಗಳು ಹರಿದಿದ್ದು, ಈ ಕಾರಣದಿಂದ ಡೈರಿಯ ಆ ಪುಟಗಳಲ್ಲಿ ಏನಾದರೂ ರಹಸ್ಯ ಅಡಗಿದೆಯಾ ಅಥವಾ ಉದ್ದೇಶಪೂರ್ವಕವಾಗಿ ಹರಿದಾಕಲಾಗಿದೆಯೇ ಅನ್ನೋ ಪ್ರಶ್ನೆ ಮೂಡಿದೆ. ಈ ಡೈರಿಯ ಹರಿದಿರುವಂತಹ ಪುಟಗಳು ಹಲವು ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಇದರ ಬಗ್ಗೆ ತನಿಖೆಯು ಕೂಡ ಚುರುಕಿನಿಂದ ಸಾಗುತ್ತಿದೆ. ವಾಸ್ತವವಾಗಿ ಕೋಲ್ಕತ್ತಾ ಪೊಲೀಸರು ಸಿಬಿಐಗೆ ಡೈರಿಯನ್ನು ಹಸ್ತಾಂತರಿಸಲಿದ್ದಾರೆ. ಮೂಲಗಳ ಪ್ರಕಾರ ಮಹಿಳಾ ವೈದ್ಯೆಯ ಮೃತದೇಹದ ಬಳಿ ಈ ಡೈರಿ ಪತ್ತೆ ಆಗಿದ್ದು, ಈ ಡೈರಿಯ ಹಲವು ಪುಟಗಳು ಹರಿದಿದೆ ಎಂದು ಮೂಲಗಳು ತಿಳಿಸಿವೆ. ಸಾಮಾನ್ಯವಾಗಿ ಕರ್ತವ್ಯ ನಿರ್ವಹಿಸುವ ವೈದ್ಯರು ಡೈರಿಗಳಲ್ಲಿ ಔಷಧಿಯ ಹೆಸರು ಮತ್ತು ಇತರ ಪ್ರಮುಖ ವಿಷಯಗಳನ್ನು ಬರೆದಿರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಿಬಿಐ ಈ ಬಗ್ಗೆ ಜಾಗೃತವಾಗಿದೆ ಮತ್ತು ಎಲ್ಲ ಆ್ಯಂಗಲ್ನಿಂದಲೂ ತನಿಖೆ ನಡೆಸ್ತಾ ಇದೆ. ಈ ಪ್ರಕರಣದಲ್ಲಿ ಬಂದಿಯಾಗಿರುವಂತಹ ಪ್ರಮುಖ ಆರೋಪಿ ಸಂಜಯ್ ರಾಯ್ ಅವರ ಮಾನಸಿಕ ವಿಶ್ಲೇಷಣೆಯನ್ನು ಸಿಬಿಐ ತಂಡ ನಡೆಸ್ತಾ ಇದೆ. ಕೋಲ್ಕತ್ತಾದ ಸ್ಟಾಲ್ ಲೇಕ್ ಪ್ರದೇಶದಲ್ಲಿರುವ ಸಿಒ ಕಾಂಪ್ಲೆಕ್ಸ್ ಕಚೇರಿಯಲ್ಲಿ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ಅವರನ್ನು ಸಂಸ್ಥೆ ಸತತ 2ನೇ ದಿನ ವಿಚಾರಣೆ ನಡೆಸ್ತಾ ಇದೆ. ಮಹಿಳಾ ವೈದ್ಯೆಯ ಅಮಾನುಷ ಅತ್ಯಾಚಾರ ಮತ್ತು ಹತ್ಯೆಯ ಹೊರತಾಗಿಯೂ ಆಸ್ಪತ್ರೆಯು ಆಕೆಯ ಕುಟುಂಬಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸುಳ್ಳು ಸುದ್ದಿ ನೀಡಿದೆ. ಇದಕ್ಕೆ ಕಾರಣ ಏನು ಅಂತ ಸಿಬಿಐ ಹುಡುಕ್ತಾ ಇದ್ದಾರೆ. ಪೊಲೀಸರಿಗೆ ಕರೆ ಮಾಡೋದಕ್ಕೆ ವಿಳಂಬವಾಗಲು ಕಾರಣಗಳ ಬಗ್ಗೆ ಘೋಷ್ ಅವರನ್ನು ಪದೇ ಪದೇ ಪ್ರಶ್ನಿಸಲಾಗ್ತಾ ಇದೆ. ಮಾನಸಿಕ ತಜ್ಞರ ತಂಡ ಭಾನುವಾರ ಕೋಲ್ಕತ್ತಾ ತಲುಪಲಿದೆ. ಸಿಬಿಐ ತಂಡ ಶನಿವಾರ ರಾಯ್ ಅವರ ನಿವಾಸವನ್ನು ತಲುಪಿ ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ.